ಇಲ್ಲ ನನ್ಗೆ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಈಗ ಎಲ್ರು ಬಂದು ಹಿಂಗೆಲ್ಲ ಎಕ್ಸ್ಪೀರಿಯನ್ಸಸ್ ಆಯ್ತಲ್ಲ ನನ್ಗೆ. ಆಮೇಲೆ ಈ ನಾಗಿನಿ 2 ಅಲ್ಲಿ ಕೃಷ್ಣ ಕ್ಯಾರೆಕ್ಟರ್ ಮಾಡಿದೆ. ಅದ್ರಲ್ಲಂತೂ ನನ್ಗೆ ಎವ್ರಿ 3 days ನಾನು ಮುದುಕಿ ಆಗ್ತಾ ಇರ್ತೀನಿ. ಸೊ ಅವಾಗ ನಾನು ರಮ್ಯಾ ಕೃಷ್ಣ ನೀಲಾಂಬರಿ ಕೃಷ್ಣ ಆಕ್ಚುಲಿ ಹೌದು, ನಂಗೆ ತೆಲುಗು ಅಲ್ಲಿ ರಮ್ಯಾ ಕೃಷ್ಣ ಅವ್ರದ್ದು ರೆಫರೆನ್ಸ್ ತಗೊಂಡೆ ನನಗೆ ಪಾತ್ರಗಳನ್ನ ಕೊಡೋದು. ಮ್ಯಾಮ್ ಮೀರಲ್ಲ ಅಂದ್ರೆ ನೀವು ಈ ಮೂವಿ ನೋಡಿದಿರಲ್ವಾ ರಮ್ಯಾ ಕೃಷ್ಣದು, ಸೊ ಅದೇ ತರ ಕ್ಯಾರೆಕ್ಟರು ನೀವು ಅದಕ್ಕೆ ಸೂಟ್ ಆಗ್ತೀರಾ. ನಾನು ತೆಲುಗು ಅಲ್ಲಿ 4 ಸೀರಿಯಲ್ ಮಾಡಿದೀನಿ, 4 ಸೀರಿಯಲ್ ಅಲ್ಲೂ ನಾನು ನೆಗೆಟಿವ್. ಸೊ ಅದನ್ನ ಎಂಜಾಯ್ ಮಾಡ್ತಿರಲ್ಲ. ಐ ಸ್ಟಾರ್ಟೆಡ್ ಲವ್ವಿಂಗ್ ಇಟ್. ನನ್ಗೆ ಹೆಂಗಾಗೋಯ್ತು ಅಂದ್ರೆ ನಂಗೆ ಪಾಸಿಟಿವ್ ಕೊಟ್ರೆ ನನ್ಗೆ ಇವಾಗ ಅಯ್ಯೋ ಹಿಂಗಾಗ್ಬೇಕು, ಅಳು ಮುಂಜಿ ತರ ಮಾಡಕ್ಕೆಲ್ಲ ಆಗೋದೇ ಇಲ್ಲ ನನ್ಗೆ. ನನ್ಗೆ ಇವಾಗ ಎಷ್ಟು ಸಾಫ್ಟ್ ಇರ್ತೀನಲ್ಲ, ನಾನು ಕ್ಯಾಮ್ರಾ ಮುಂದೆ ಹೋದಾಗ ನನ್ಗೆ ಹಿಂಗೆ ಇರ್ಬೇಕು, ವಿಲನ್ ತರಾನೇ ಇರ್ಬೇಕು ನಾನು, ಫುಲ್ ರಾಯಲ್ ಆಗಿ. ಸೊ ಅದೇ ತರದ್ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಐ ಆಮ್ ಯೂಸ್ ಟು ಇಟ್ ಆಗೋಗ್ಬಿಟ್ಟಿದ್ದೀನಿ. ನಾನು ಕ್ಯಾಮ್ರಾ ಮುಂದೆ ಬಂದ್ರೆ ನನಗೆ ಇದೇ ಅವ್ರ ಸ್ಟೋರಿ. ಇವಾಗ ಈ ಸೀರಿಯಲ್ ಮುಗ್ದು ಇನ್ನೊಂದು ಸೀರಿಯಲ್ಗೆ ಹೋದ್ರೆ ನಾನು ಆ ಸ್ಟೋರಿನೂ ಕೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಅದೇ ಸೇಮ್ ಓಲ್ಡ್ ಸ್ಟೋರಿ. ಹೀರೋ ಹೀರೋಯಿನ್ ಇರ್ತಾರೆ, ಅವ್ರಿಬ್ರನ್ನ ದೂರ ಮಾಡ್ಬೇಕು, ನಾನು ಹೀರೋಗ್ಲೈನ್ ನೋಡಿರ್ಬೇಕು. ಸೇಮ್ ಇದೇ ಸ್ಟೋರಿ ಇರತ್ತೆ ಎಲ್ಲಾ ಸೀರಿಯಲ್ಗಳಲ್ಲೂ ಇದೇ ಇರತ್ತೆ. ಒಂದು ದುಡ್ಡುಗಾಸೆ ಇರತ್ತೆ, ಇಲ್ಲಾಂದ್ರೆ ಹೀರೋ ಹೀರೋಯಿನ್ ಲವ್ ಸ್ಟೋರಿ ನಡೀತಿರತ್ತೆ. ನಂಗೆ ಹೀರೋ ಮೇಲೆ ಅಟ್ರಾಕ್ಟ್ ಆಗಿರತ್ತೆ, ಇಲ್ಲ ನನಗೆ ತಂಗಿ ಇರ್ತಾಳೆ, ಅವಳು ಫುಲ್ ರಿಚ್ ಇರೋ ಹುಡುಗ ಇಷ್ಟ ಆಗ್ಬಿಟ್ಟಿರ್ತಾನೆ, ನನಗೆ ಅವ್ನು ಸಿಕ್ಕಿರಲ್ಲ. ಸೊ ಅವ್ರಿಬ್ರು ದೂರ ಮಾಡೋದು. ಸೊ ಇದಾಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಯಾರಾದ್ರೂ ನಂಗೆ ಸ್ಟೋರಿ ಹೇಳ್ಬೇಕಾದ್ರೆ ಅವ್ರು ಹಿಂಗೆ ಹೇಳ್ತಾರೆ, ಇಲ್ಲ ಇಲ್ಲ ಗೆಸ್ಟ್ ರೋಲ್ ಇದೆ ನಿಮ್ದು, ಹಿಂಗೆಲ್ಲ ಮಾಡ್ಬೇಕು ಅಂದಾಗ ಹೌದಾ ಸರಿ ಸರಿ ಓಕೆ ಓಕೆ ಗೊತ್ತಾಯ್ತು ಇಷ್ಟ ಸರಿ ಓಕೆ ರೆಡಿ ಅಷ್ಟೇ ರೆಡಿ ಐ ಆಮ್ ಲೈಕ್ ಫುಲ್ ರೆಡಿ. ನಾನು ವಿಲನ್ ರೋಲ್ಗೆ ಲೈಕ್ ತೆಲುಗು ಅಲ್ಲಂತೂ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ನನಗೆ. ತೆಲುಗು ಅಲ್ಲೂ ಅಷ್ಟೇ ಸೇಮ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ನಾನು ಆಚೆ ಹೋಗಿದ್ದಾಗ ನಿಮ್ಮ ನೋಡಿದ್ರೆ ಬೈಕೋತಾ ಇರ್ತೀವಿ ನಾವು, ಹಿಂಗೆಲ್ಲ ಹೇಳ್ತಾರೆ. ಸೊ ಐ ಎಂಜಾಯ್ ಇಟ್. ನಾನು ಯಾವತ್ತೂ ನಾನು ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಬೇಕು. ಇವಾಗ ನಾನು ಆಬ್ವಿಯಸ್ಲಿ ಇವಾಗ ನಾನು ಮೂವಿಸಿಗೆ ಟ್ರೈ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ಸೀರಿಯಲಿಂದ ಬ್ರೇಕ್ ತೊಗೊಂಡು. ಸೊ ಇವಾಗಲೂ ಅಷ್ಟೇ, ನಾನು ಇದೇ ಕ್ಯಾರೆಕ್ಟರ್ ಬೇಕು, ನಾನು ಹಿಂಗೆ ಆ್ಯಕ್ಟ್ ಮಾಡಬೇಕು, ನಾನು ಯಾವುದಕ್ಕೂ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಸೊ ವೆನ್ ವಿ ಗೋ ಬಿಹೈಂಡ್ ದ ಮನಿ ವಿ ಡೋಂಟ್ ಗೆಟ್ ನೇಮ್ ಫೇಮ್. ಸೊ ನನಗೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕರೆ ಆ ಪಾತ್ರಕ್ಕೆ, ನೆಗೆಟಿವ್ ಸಿಕ್ಕರೂ ಓಕೆ, ಪಾಸಿಟಿವ್ ಸಿಕ್ಕರೂ ಓಕೆ, ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂದರೆ ಒಳ್ಳೆ ಟೀಮ್ ಆ್ಯಂಡ್ ಒಳ್ಳೆ ಪಾತ್ರ ಸಿಕ್ಕರೆ ನಾನು ಐ ಆಮ್ ರೆಡಿ ಟು ಡೂ ಎನಿ.